ಹಾಯ್ ಹಲೋ ನಮಸ್ಕಾರ ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿ ಒಳಗ ಏನ್ ನೋಡಂದ್ರ ಟುಡೇ ಎಕ್ಸಾಮ್ ರೀ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸ್ ಕೀ ಆನ್ಸರ್ನ ಸಂಪೂರ್ಣ ಮಾಹಿತಿಯನ್ನು ನೋಡ್ರಿ. ನೀವು ಯಾವ ಆನ್ಸರ್ ಸರಿ ಹಾಕಿರಿ ಯಾವ ಆನ್ಸರ್ ತಪ್ಪು ಹಾಕಿರಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬೀಳ್ತಾವ ಎಂಬುದನ್ನ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಂದ್ರ ನಿಮ್ಗೆ ಗೊತ್ತಾಕತಿ. ನಿಮ್ಮ ರಿಸಲ್ಟ್ನ ಇಲ್ಲೇ ನೋಡ್ಬೋದ್ರಿ, ಪಾಸ್ ಆಕೈತೆ ಅಥವಾ ಫೇಲ್ ಆಕೈತೆ, ನಾನು ಏನು ತಪ್ಪು ಬರ್ದಾನ ನಾ ಏನು ಸರಿ ಬರ್ದಾನಿ ಎಂಬುದು ನಿಮ್ಗೆ ಗೊತ್ತಾಗ್ತದೆ. ಕೀ ಆನ್ಸರೇ ಕ್ವಿಕ್ ಆಗಿ ನೋಡ್ಕೊಂಡ್ ಬರ್ರಿ. ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ನಿಮ್ಮ ಭವಿಷ್ಯದ ಪ್ರಶ್ನೆ ರೀ. ಫಸ್ಟ್ ಒನ್, ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. 5 ಮಾರ್ಕ್ಸ್ MCQs. ಫಸ್ಟ್ ಒಂದು ಕ್ವಶನ್ ಏನು ಕೇಳಾರ, ಈ ಕೆಳಗಿನ ಯಾವುದು ಕಾರ್ಯವನ್ನ ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನ ಸೂಚಿಸುತ್ತದ? ಸರಿಯಾದ ಉತ್ತರ ಯಾವ್ದಂದ್ರ ದಕ್ಷತೆ ಆಗಿರ್ತದ. ಯಾವ್ದಂದ್ರ ದಕ್ಷತೆ. ನೀವ್ ಯಾವ ಆನ್ಸರ್ ಹಾಕಿರಿ ಅಥವಾ ತಪ್ಪು ಹಾಕಿರ ಅಥವಾ ಸರಿ ಹಾಕಿರ ಕಮೆಂಟ್ ಲಿಸ್ಟ್ನಾಗ ಒಮ್ಮೆ ಕಮೆಂಟ್ ಮಾಡಿ ನೋಡ್ರಿ. ತದನಂತರ ಸೆಕೆಂಡ್ ಒನ್ ಯಾವ್ದಂದ್ರ ಸೆಕೆಂಡ್, ನಿರ್ವಹಣೆಯ ತತ್ವ ಡ್ಯಾಶ್ ಆಗಿರುವುದಿಲ್ಲ, ಸಂಪೂರ್ಣ ಆಗಿರುವುದಿಲ್ಲ. ತದನಂತರ ಥರ್ಡ್ ಒನ್ ರೀ, ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂದು ಪೂರ್ವಭಾವಿಯಾಗಿ ನಿರ್ಧರಿಯಾಗುವುದು. ಯಾವ್ದಂದ್ರ ಸರಿ ಉತ್ತರ ಯಾವ್ದಂದ್ರ ಇಲ್ರಿ, ಮೂರನೇದ್ರೊಳಗ ಸರಿ ಉತ್ತರ ಸಿ ಆಗಿರ್ತದ. ಯೋಜಿಸುವಿಕೆ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ತದನಂತರ ಫೋರ್ತ್ ಒನ್, ಸಂಘಟಿಸುವಿಕೆಯ ಪ್ರಕ್ರಿಯೆ ಮೊದಲ ಹಂತ ಡ್ಯಾಶ್. ಸರಿಯಾದ ಉತ್ತರ ನಾಲ್ಕನೇದು ಯಾವ್ದಂದ್ರ ಸಿ ಆಗ್ತದ. ಕೆಲಸದ ಗುರುತಿಸುವಿಕೆ ಮತ್ತು ವಿಭಜಿಸುವಿಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ 5, ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆಯ ಉತ್ಪನ್ನವಾಗಿದೆ? ಸರಿಯಾದ ಉತ್ತರ 5ನೇದ್ರಿ ಎ ಸರಿಯಾದ ಉತ್ತರ. ಯಾವ್ದಾಕತ್ರಿ? ದೂರದರ್ಶನ. ತದನಂತರ ಬಿಟ್ಟ ಸ್ಥಳ ನೋಡ್ರಿ. ಸೆಕೆಂಡ್ ಒನ್, ಈ ಕೆಳಗಿನ ಬಿಟ್ಟ ಸ್ಥಳ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಬರೆಯಿರಿ. ಇಲ್ಲಿ ಅವುಗಳನ್ನ ಆನ್ಸರ್ಗಳನ್ನ ಕೊಟ್ಟಾರ, ಹಿಂದ ಮುಂದಾಗ್ಯಾವು. ಇಲ್ಲಿ ಬಿಟ್ಟ ಸ್ಥಳ 5 ಅಂಕ ಇರ್ತೈತ್ರಿ. 6 ನೋಡ್ರಿ, ಗ್ಯಾಂಗ್ ಪ್ಲಾಕ್ ಅನ್ನು ಡ್ಯಾಶ್ ಸಂದರ್ಭದಲ್ಲಿ ಬಳಸಲಾಗ್ತದ, ತುರ್ತು ಪರಿಸ್ಥಿತಿಯಲ್ಲಿ ಬಳಸಲಾಗ್ತದ. 6, 7 ಡ್ಯಾಶ್ ನಿರ್ದಿಷ್ಟ ಹೇಳಿಕೆಗಾಗಿದ್ದು ಏನೇನು ಮಾಡಬೇಕೆಂದು ತಿಳಿಸುತ್ತದ. ಸರಿಯಾದ ಉತ್ತರ ಯಾವ್ದಂದ್ರ ನಿಯಮಗಳು. ನಿಯಮಗಳು ನಿರ್ದಿಷ್ಟ ಹೇಳಿಕೆಗಳಾಗಿದ್ದು ಏನೇನು ಮಾಡಬೇಕೆಂಬುದನ್ನು ತಿಳಿಸ್ತದ. 8, ಡ್ಯಾಶ್ ನೌಕರರಿಗೆ ವೇತನ ಆರ್ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡುವ ಉತ್ತೇಜಕವಾಗಿದೆ. ಸರಿಯಾದ ಉತ್ತರ 8ನೇದಕ್ಕ ಬೋನಸ್ ಅನ್ನ ನೀಡಲಾಗ್ತದ, ಬೋನಸ್. ತದನಂತರ 9ನೇ ಪ್ರಶ್ನೆ ರೀ, ಒಟ್ಟಾರೆ ಬಂಡವಾಳದಲ್ಲಿ ಸಾಲದ ಪ್ರಮಾಣವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಯಾವ್ದಂದ್ರ ಹಣಕಾಸಿನ ಸಾಮರ್ಥ್ಯವನ್ನ ಇಲ್ಲಿ ಹಣಕಾಸು ಸಾಮರ್ಥ್ಯ ಎಂದು ಕರೀತಾರೆ. ಒಟ್ಟಾರೆ ಬಂಡವಾಳದಲ್ಲಿ ಸಾಲದ ಪ್ರಮಾಣವನ್ನ ಏನು ಕರೀತಾರ? ಹಣಕಾಸಿನ ಸಾಮರ್ಥ್ಯ, ಹಣಕಾಸಿನ ಸಾಮರ್ಥ್ಯ ಎಂದು ಕರೀತಾರ್ರಿ. ಅದೇ ರೀತಿ 10ನೆಯ ಪ್ರಶ್ನೆ ಅಥವಾ 10ನೆಯ ಬಿಟ್ಟ ಸ್ಥಳ ರೀ, ಡ್ಯಾಶ್ ಪಾವತಿಸಲ್ಪಡದ ರೂಪದ ಸೇವನವಾಗಿದೆ. ಸರಿಯಾದ ಉತ್ತರ 10ನೇದಕ್ಕೆ ಯಾವ್ದಂದ್ರ ರೀ ಪ್ರಚಾರ. ಪ್ರಚಾರವು ಪಾವತಿಸಲ್ಪಡದ ರೂಪದ ಸೇವನವಾಗಿದೆ. ತದನಂತರ ಹೊಂದಿಸಿ ಬರೆಯಿರಿ 5 ಅಂಕಗಳು. ಇಲ್ಲಿ 5ಕ್ಕೆ 5 ಬರ್ಬೇಕಾರ ಸರಿಯಾಗಿ ಆನ್ಸರ್ ಹಾಕಿರ್ಬೇಕು. ನೀವು ಏನ್ ಹಾಕಿರಿ ಎಂಬುದನ್ನು ನೋಡ್ ಬರ್ರಿ, ಯಾವ್ದಕ್ಕೆ ಯಾವ್ದು ಸರಿ ಆಗತ್ತೆ ಎಂಬುದನ್ನು ನೋಡ್ರಿ. ಫಸ್ಟ್ ನೋಡ್ರಿ, ಬಡ್ಡಿ ದರ. ಸರಿಯಾದ ಉತ್ತರ ಯಾವ್ದು? 3, ಆರ್ಥಿಕ ಪರಿಸರ ಆಗಿರ್ತದ, ಆರ್ಥಿಕ ಪರಿಸರ. ಬಿ, ವಿಭಾಗೀಯ ರಚನೆ. ಬಿ, ವಿಭಾಗೀಯ ರಚನೆ ಯಾವ್ದಂದ್ರ ಉತ್ಪನ್ನದ ವೈಶಿಷ್ಟ್ಯತೆ. ತದನಂತರ ಸಿ, ಕಾರ್ಯ ಆವರ್ತನ. ಕಾರ್ಯ ಆವರ್ತನ. ಸರಿಯಾದ ಉತ್ತರ ಯಾವ್ದಂದ್ರ ಕಾರ್ಯನಿರತರ ತರಬೇತಿ. ಕಾರ್ಯನಿರತದ ತರಬೇತಿ. ತದನಂತರ ಡಿ, ಸರಿಯಾದ ಉತ್ತರ ಯಾವ್ದಂದ್ರ ನಿರ್ವಹಣೆಯ ಕಾರ್ಯ ಆಗಿರ್ತದ. ಈ ಸೇವೆಗಳು. ಸೇವೆಗಳು ಅಂದ್ರೆ ಅಗೋಚರವಾಗಿವೆ. ಸರಿಯಾದ ಆನ್ಸರ್ ಈ ರೀತಿಯಾಗಿದೆ. ನೀವು ಯಾವ ರೀತಿ ಬರ್ದ್ರಿ ನೋಡ್ರಿ, ಅಥವಾ ಮತ್ ನಿಮ್ಮ ಯಾವ ಕ್ವಶನ್ ತಪ್ಪದವ, ಆನ್ಸರ್ ತಪ್ಪದವ ಎಂಬುದನ್ನ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಒಂದು ವಾಕ್ಯದ ಪ್ರಶ್ನೆ ಉತ್ತರಗಳು.
ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 5 ಅಂಕ. 12ನೇ ಪ್ರಶ್ನೆ, ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡ್ರಿ. ಯಾವ್ದ? ಸಿಇಒ ಆಗ್ಬೋದು, CFO ಆಗುತ್ತದ. ತದನಂತರ 13ನೇ ಪ್ರಶ್ನೆ, ನೇಮಕಾತಿ ಯಾವ್ದಾದ್ರು ಒಂದು ಆಂತರಿಕ ಮೂಲಗಳನ್ನ ತಿಳಿಸ್ರಿ. ವರ್ಗಾವಣೆ ಆಗಿರ್ಬಹುದ್ರಿ, ಬಡ್ತಿಗಳಾಗಿರ್ಬೋದು, 2 ಕರೆಕ್ಟ್ ಅಕ್ಕ ನೋಡ್ರಿ. 14ನೇ ಪ್ರಶ್ನೆ ರೀ, ಯಾವ್ದಂದ್ರ ನಿರ್ದೇಶಿಸುವ ಎಂದರೇನು? ನಿರ್ದೇಶಿಸುವಿಕೆ ಎಂದರೇನು? ನಿರ್ದೇಶಿಸುವಿಕೆ ಅಂದರೇನ್ರಿ? ಸಂಸ್ಥೆಯ ಗುರಿಗಳನ್ನು ಸಾಧಿಸುವಲು ಅಥವಾ ಉದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡುವುದು, ಪ್ರೇರೇಪಿಸುವುದು ಮತ್ತು ಅದರ ಕೆಲಸವನ್ನ ಮೇಲ್ವಿಚಾರಣೆ ಮಾಡುವ ಪ್ರಕ್ರಿಯೆಗೆ ನಿರ್ದೇಶಿಸುವಿಕೆ ಎಂದು ಕರೀತಾರ್ರಿ. ತದನಂತರ 15ನೇ ಪ್ರಶ್ನೆ, ಪರಾಗ ಕಂಪನಿಯ 40% ನಿಧಿಯನ್ನ ಸಾಲದ ಪತ್ರಗಳ ಮೂಲಕ ಹೊಂದಲು ನಿರ್ಣಯಿಸಿದೆ. ತದನಂತರ ಇದು ಹಣಕಾಸಿನ ಯಾವ ನಿರ್ಣಯವಾಗಿದೆ? ಸರಿಯಾದ ಉತ್ತರ ಯಾವ್ದಂದ್ರೆ ಇದು ಹಣಕಾಸಿನ ಒದಗಿಸುವ ನಿರ್ಣಯ ಆಗಿದೆ. ಇದು ಫೈನಾನ್ಷಿಯಲ್ ಡಿಸಿಷನ್ ಆಗಿರ್ತದ. 16ನೇದ್ರಿ, ಬಳಕೆದಾರರ ಹಣಕಾಸು ಕಾಯ್ದೆ ಅಡಿಯಲ್ಲಿ ಇರುವ ಯಾವುದಾದರೊಂದು ಪರಿಹಾರ ಸಂಸ್ಥೆಯನ್ನ ಹೆಸರಿಸಿ. ಯಾವ್ದಾಗ್ಬಹುದ್ರಿ? ಇಲ್ಲಿ ಜಿಲ್ಲಾ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗ ಆಗ್ಬೋದು, ಡಿಸ್ಟ್ರಿಕ್ಟ್ ಕಮಿಷನ್. ತದನಂತರ ಭಾಗ ಬಿ ಒಳಗ ಪ್ರಶ್ನೆ 2 ಅಂಕದ ಪ್ರಶ್ನೆ ಮತ್ತು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ರಿ. 17ನೇದ್ರಿ, ಸಮನ್ವಯತೆ ಯಾವ್ದಾದ್ರು 2 ಲಕ್ಷಣಗಳನ್ನ ಬರೆಯಿರಿ. ನೀವು ಯಾವ್ದು ಬರ್ದಾರ ನೋಡ್ರಿ. ಇದು ಯಾವ್ಯಾವ ಕರೆಕ್ಟ್ ಆಗ ಇದು ಗುಂಪು ಪ್ರಯತ್ನಗಳನ್ನ ಏಕೀಕರಿಸುತ್ತದೆ. ತದನಂತರ ಇದು ನಿಯಂತ್ರವಾದ ಪ್ರಕ್ರಿಯೆಯಾಗಿದೆ. 18, ಏಕರೂಪದ ಆಜ್ಞೆ ಮತ್ತು ಏಕರೂಪ ನಿರ್ದೇಶನದ ನಡುವಿನ ಯಾವ್ದಾದ್ರು 2 ವ್ಯತ್ಯಾಸಗಳನ್ನ ತಿಳಿಸಿರಿ. ಏಕರೂಪದ ಆಜ್ಞೆ ಮತ್ತು ಏಕರೂಪದ ನಿರ್ದೇಶನ. ಇಲ್ಲಿ ಏಕರೂಪದ ಆಜ್ಞೆ ಒಳಗ ನೋಡ್ರಿ, ಒಬ್ಬ ಅಧೀನದ ಉದ್ಯೋಗಿಯ ಒಬ್ಬನೇ ಮೇಲಧಿಕಾರಿಯಿಂದ ಆಜ್ಞೆಯನ್ನ ಸ್ವೀಕರಿಸಬಹುದು. ತದನಂತರ ಏಕರೂಪ ನಿರ್ದೇಶನ ಸಮಾನ ಉದ್ದೇಶ ಹೊಂದಿರುವ ಚಟುವಟಿಕೆಗಳ ಗುಂಪನ್ನು ಒಬ್ಬನೇ ವ್ಯವಸ್ಥಾಪನೆಯನ್ನು ಮತ್ತು ಒಂದು ಯೋಜನೆಯನ್ನು ಹೊಂದಿರಬೇಕು. ತದನಂತರ 19 ಯೋಜಿಸುವಿಕೆಯ ಯಾವುದಾದ್ರೂ 2 ಮಿತಿಗಳನ್ನ ಪಟ್ಟಿ ಮಾಡ್ರಿ ಅಂತ ಹೇಳ್ಯಾರ. ಫಸ್ಟ್ ಒನ್, ಯೋಜಿಸುವಿಕೆಯು ಬಿಗಿತಕ್ಕೆ ಕಾರಣವಾಗಿರ್ತದೆ. ತದನಂತರ 2, ಇದು ಬದಲಾಗುತ್ತಿರುವ ಪರಿಸರದಲ್ಲಿ ಕೆಲಸ ಮಾಡದಿರಬಹುದು. ತದನಂತರ 20, ಸಂಘಟಿಸುವಿಕೆ ವ್ಯಾಖ್ಯಾನಿಸಿರಿ. ಉತ್ತರ, ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಕಾರ್ಯಗಳನ್ನು ಗುರುತಿಸುವುದು, ವರ್ಗೀಕರಿಸುವುದು, ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಹಂಚುವುದು ಹಾಗೂ ಸಂಬಂಧಗಳನ್ನು ಸ್ಥಾಪಿಸುವ ಪ್ರಕ್ರಿಯೆ ಸಂಘಟಿಸುವಿಕೆ ಎಂಬುದನ್ನು ನೋಡಬಹುದು. ತದನಂತರ 21ನೇ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣೆ ಎಂದರೇನು? ಉತ್ತರ, ಸಂಸ್ಥೆಯ ವಿವಿಧ ಹುದ್ದೆಗಳಿಗೆ ಸಮರ್ಥ ವ್ಯಕ್ತಿಯನ್ನ ಆಯ್ಕೆ ಮಾಡುವುದು ಮತ್ತು ಅವರಿಗೆ ತರಬೇತಿ ನೀಡುವುದು ಮತ್ತು ಅವರ ಅಭಿವೃದ್ಧಿಗೆ ಸಹಕಾರವನ್ನ ನೀಡುವುದು. ಅದೇ ಸಿಬ್ಬಂದಿಯ ನಿರ್ವಹಣೆ ಎಂಬುದನ್ನು ನಾವು ನೋಡಬಹುದು. ತದನಂತರ 22ನೇ ಪ್ರಶ್ನೆ, ನಾಯಕತ್ವದ ಯಾವುದಾದ್ರೂ 2 ಶೈಲಿಗಳನ್ನ ಹೆಸರಿಸಿ. ಸರ್ವಾಧಿಕಾರಿ ನಾಯಕತ್ವ, ತದನಂತರ ಪ್ರಜಾಸತ್ತಾತ್ಮಕ ನಾಯಕತ್ವ. 23, ನಿಯಂತ್ರಿಸುವಿಕೆ ಯಾವುದಾದ್ರೂ 2 ಪ್ರಾಮುಖ್ಯತೆಗಳನ್ನು ತಿಳಿಸಿರಿ. 1, ಸಾಂಸ್ಥಿಕ ಗುರಿಗಳನ್ನ ಸಾಧಿಸಲು ಸಹಕಾರಿ. ತದನಂತರ ಸಂಪನ್ಮೂಲಗಳ ದಕ್ಷ ಬಳಕೆಯ ಖಚಿತಪಡಿಸುವಿಕೆ. 24, ಸ್ಥಿರಾಸ್ತಿಗಳಿಗೆ 2 ಉದಾಹರಣೆಗಳನ್ನು ಕೊಡ್ರಿ. 1, ಕಟ್ಟಡ, ಇನ್ನೊಂದು ಯಂತ್ರೋಪಕರಣಗಳು ಆಗಿರ್ತಾವ. ನೀವು ಯಾವ್ದು ಹಾಕೇರಿ ಆಗ ಸರಿ ಇದೆ ಅಥವಾ ತಪ್ಪಿದೆ ಎಂಬುದನ್ನ ಕಮೆಂಟ್ ಮಾಡ್ರಿ. 25, ಬೆಲೆ ನಿಗದಿಯ ಯಾವುದಾದ್ರು 2 ಉದ್ದೇಶಗಳನ್ನು ತಿಳಿಸ್ರಿ. ಫಸ್ಟ್ ಒನ್, ಮಾರುಕಟ್ಟೆಯಲ್ಲಿ ಪಾಲನ್ನು ಗಳಿಸುವುದು. ತದನಂತರ ಸ್ಪರ್ಧೆಯನ್ನು ಎದುರಿಸಬಹುದು ಅಥವಾ ಲಾಭವನ್ನ ಗರಿಷ್ಠಗೊಳಿಸುವುದು. 26, ಗ್ರಾಹಕರ ಯಾವುದಾದ್ರು 2 ಹಕ್ಕುಗಳನ್ನು ಬರೆಯಿರಿ. 1, ಸುರಕ್ಷತೆ ಹಕ್ಕು, ಇನ್ನೊಂದು ಮಾಹಿತಿಯ ಪಡೆಯುವ ಹಕ್ಕು. ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್. ತದನಂತರ ಭಾಗ ಸಿ 4 ಅಂಕದ ದೀರ್ಘ ಪ್ರಶ್ನೆಗಳನ್ನ ನೋಡ್ರಿ. ಇಲ್ಲಿ 27ನೇ ಪ್ರಶ್ನೆ, FW ಟೇಲರ್ ಅವರ ಪ್ರಕಾರ ಅಥವಾ ನೀಡಿದ ವೈಜ್ಞಾನಿಕ ನಿರ್ವಹಣೆ ತತ್ವಗಳನ್ನು ವಿವರಿಸಿರಿ. ಆ ನಿಯಮ ಇಲ್ಲಿ ನಾನು ಕೆಳಗೆ ಪಾಯಿಂಟ್ಸ್ ವೈಸ್ ದವ ಅವುಗಳನ್ನು ನೋಡ್ಕೊರಿ. ಫಸ್ಟ್ ಒಂದು, ವಿಜ್ಞಾನಿಯ ರೂಢಿಗತದ ಪದ್ಧತಿಯಲ್ಲ. ಆ ನಿಯಮಗಳನ್ನ ಸೌಹಾರ್ದತೆಯ ಸಂಘರ್ಷವಲ್ಲ, ಸಹಕಾರ ವೈಯಕ್ತಿಕ ಹಿತಾಸಕ್ತಿಯಲ್ಲ. 4th ಒನ್, ದಕ್ಷ ಮತ್ತು ಅಭಿವೃದ್ಧಿ. 28ನೇ ಪ್ರಶ್ನೆ ರೀ,
ಈ ಪಾಯಿಂಟ್ಸ್ ಏನು 27 ಇರ್ತದಲ್ಲ ಅವುಗಳನ್ನ ಪ್ರತಿಯೊಂದನ್ನ ನೀವು ವಿವರಣೆ ಮಾಡ್ಬೇಕು ಪಾಯಿಂಟ್ ಅನ್ನ. ಅದೇ ರೀತಿ 27 ಪರಿಸರ ಯಾವುದಾದರೂ 4 ಪ್ರಾಮುಖ್ಯತೆ ಬರೆಯಿರಿ. ಫಸ್ಟ್ ಒನ್ ರೀ, ಅವಕಾಶಗಳನ್ನ ಗುರುತಿಸುವುದು. ತದನಂತರ ಬರುವ ಬೆದರಿಕೆಗಳನ್ನ ಎಚ್ಚರಿಕೆ. ಥರ್ಡ್ ಒನ್, ಸಂಪನ್ಮೂಲಗಳ ಬಳಕೆ. ಫೋರ್ತ್ ಒನ್, ಬದಲಾವಣೆಗಳಿಗೆ ಹೊಂದಿಕೊಳ್ಳುವುದು. ಈ ನಿಯಮಗಳನ್ನ ನಾವು ನೋಡಬಹುದು ರೀ. ನೆಕ್ಸ್ಟ್ ಒಂದು ಕ್ವಶನ್ ರೀ, 37ನೇ ಪ್ರಶ್ನೆ, ನಿರ್ವಹಣೆಯ ಉದ್ದೇಶಗಳನ್ನ ವಿವರಿಸಿರಿ. ನಿರ್ವಹಣೆಯ ಉದ್ದೇಶಗಳು ಯಾವ್ಯಾವ? ಸಾಂಸ್ಥಿಕ ಉದ್ದೇಶಗಳಾಗಿರ್ಬೋದು, ಸಾಮಾಜಿಕ ಉದ್ದೇಶಗಳು, ವೈಯಕ್ತಿಕ ಅಥವಾ ಮಾನವೀಯ ಉದ್ದೇಶಗಳು. ಅದೇ ರೀತಿ 38ನೇ ಪ್ರಶ್ನೆ ರೀ, ಪ್ರತಿ ನಿಯೋಜನೆ ಎಂದರೇನು ಮತ್ತು ಅದರ ಪ್ರಾಮುಖ್ಯತೆಗಳನ್ನ ವಿವರಣೆ ಮಾಡ್ರಿ ಅಂತ ಹೇಳ್ಯಾರ. ಅರ್ಥ, ಒಬ್ಬ ಮೇಲಾಧಿಕಾರಿ ತನ್ನ ಅಧೀನ ಅಧಿಕಾರಿಗಳಿಗೆ ಜವಾಬ್ದಾರಿ ಮತ್ತು ಅಧಿಕಾರ ಹಸ್ತಾಂತರಿಸುವ ಪ್ರಕ್ರಿಯೆಗಳನ್ನು ನೋಡಬಹುದು. ಪಾಯಿಂಟ್ಸ್, ಪರಿಹಾರ ನಿರ್ವಹಣೆ, ಪರಿಣಾಮಕಾರಿ ನಿರ್ವಹಣೆ. ಸೆಕೆಂಡ್ ಒನ್, ಉದ್ಯೋಗಿಗಳ ಅಭಿವೃದ್ಧಿ. ಥರ್ಡ್ ಒನ್, ಪ್ರೇರಣೆ. ಫೋರ್ತ್ ಒನ್, ಬೆಳವಣಿಗೆ ಸಹಕಾರಿ. ಅದೇ ರೀತಿ 39ನೇ ಪ್ರಶ್ನೆ ಬರ್ದಿರ್ತೀರಿ. ಆಲ್ಮೋಸ್ಟ್ ಇದು ಯಾವ್ಯಾವ ಪಾಯಿಂಟ್ ಬರ್ದಿರೋದು ಇದು ಅಟ್ಟು ಕಂಪ್ಲೀಟ್ ಆಗಿ ಅಂಕ ಬರ್ತಾವ. ಪ್ರಾಥಮಿಕ ಪರಿಶೀಲನೆ, ಆಯ್ಕೆಯ ಪರಿಶೀಲನೆ. ಥರ್ಡ್ ಒನ್, ಉದ್ಯೋಗ ಸಂದರ್ಶನ. ಫೋರ್ತ್ ಒನ್, ಹಿನ್ನೆಲೆಯ ಪರಿಶೀಲನೆ. ಫಿಫ್ತ್ ಒನ್, ಆಯ್ಕೆ ನಿರ್ಧಾರ. ಸಿಕ್ಸ್ತ್ ಒನ್, ವೈದ್ಯಕೀಯ ಪರೀಕ್ಷೆ. ಸೆವೆಂತ್ ಒನ್, ಕೆಲಸದ ಪ್ರಸ್ತಾಪ. ಏಳ್ತ್ ಒನ್, ಸೇವಾ ಒಪ್ಪಂದ. ಲಾಸ್ಟ್ ಒನ್ ಕ್ವಶನ್, ಸಂವಹನದ ಪರಿಣಾಮಕಾರಿತ್ವವನ್ನ ಸುಧಾರಿಸಲು ಅಳವಡಿಸಿಕೊಳ್ಳಬೇಕಾದ ಕ್ರಮಗಳನ್ನು ಬರೆಯಿರಿ. ಫಸ್ಟ್ ಒನ್, ಸಂದೇಶ ಕಳಿಸುವುದು ಮತ್ತು ಮುನ್ನ ಆಲೋಚನೆಯನ್ನು ಸ್ಪಷ್ಟಪಡಿಸುವುದು, ಸ್ವೀಕರಿಸುವ ಅಗತ್ಯವನ್ನು ಅನುಗುಣವಾಗಿ ಸಂವಹನ ಮಾಡುವುದು ಎಂಬುದನ್ನು ನೋಡಬಹುದು. ಅದೇ ರೀತಿ ಪಾಯಿಂಟ್ಸ್ಗಳದಾವ, ಅವುಗಳನ್ನು ಸರಿಯಾಗಿ ನೋಡ್ರಿ. ಆಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಆಲ್.